ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ನಿನ್ನೆಯ ಮುಂದುವರಿಕೆ. ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಇತ್ಯಾದಿ 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 ಅವರ ಮಾತು, ಒಂದೇ ಮಾತರಂ ನೆನಪು ಇವತ್ತು ರಾಜ್ಯಸಭೆಯಲ್ಲೂ ಮುಂದುವರಿತು. ಹಾಗೇನೆ ಇವತ್ತಿನ ಬೆಳಗಿನ ಪತ್ರಿಕೆಗಳನ್ನ ತಾವು ಗಮನಿಸಿರಬಹುದು. ಬಹುತೇಕ ಎಲ್ಲ ಪತ್ರಿಕೆ, ರಾಷ್ಟ್ರೀಯ ಮಟ್ಟದ ಪತ್ರಿಕೆಗಳಲ್ಲೂ ಕೂಡ ಏನು ಬ್ಯಾನರ್ ಹೆಡ್ಲೈನ್, ಮುಖ್ಯ ಸುದ್ದಿ ಒಂದೇ ಮಾತ್ರ. ಬಿಜೆಪಿಗೂ ಇದೇ ಬೇಕಾಗಿತ್ತು, ಸಂಘ ಪರಿವಾರಕ್ಕೂ ಇದೇ ಬೇಕಾಗಿತ್ತು. ಯಾಕೆಂದ್ರೆ ಮೇನ್ ಇಶ್ಯೂಸ್ ಏನಿದೆ, ಆ ಮೇನ್ ಇಶ್ಯೂಸ್ ಇಂದ ಡೈವರ್ಟ್ ಮಾಡುವಂತಹದ್ದು ಅಂತ. ಮೋದಿ ಅವರ ಅಬ್ಬರದ ಭಾಷಣಕ್ಕೆ ಪ್ರಚಾರ ಸಿಕ್ತು. ಪ್ರತಿಪಕ್ಷಗಳ ಭಾಷಣಕ್ಕೆ, ಎಸ್ಪೆಷಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು, ಹಾಗೇನೆ ಗೊಗೊಯ್ ಅವರು, ಅವರ ಭಾಷಣಕ್ಕೆ ಅಂತಹ ಕವರೇಜ್ ಸಿಕ್ಕಿಲ್ಲ. ಬಿಜೆಪಿ ಸಂಘ ಪರಿವಾರ ಬೇಕಾದ್ದು ಇದೇನೆ. ಜನ ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದೇ ಮಾತ್ರ ಬಗ್ಗೆ. ಆ ಮೂಲಕ ಇವತ್ತಿನ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಗಳು ಮರೆಯಾಯಿತು. ಅದು ಇಂಡಿಗೋ ವಿಮಾನದ ಸ್ಟ್ರೈಕು ಜನ ಅನುಭವಿಸಿದ್ದಿರಬಹುದು, ಹಾಗೇನೆ ಹಲವಾರು ನಿರುದ್ಯೋಗ ಸಮಸ್ಯೆ ಇರಬಹುದು, ಬದುಕಿನ ಸಮಸ್ಯೆಗಳಿದೆಯಲ್ಲ, ಹಣದುಬ್ಬರ ಇರಬಹುದು. ಈ ಎಲ್ಲ ವಿಚಾರವನ್ನ ಬಿಟ್ಟು ಜನ ಒಂದೇ ಮಾತರಂ ಬಗ್ಗೆ ಮಾತನಾಡೋಕೆ ಶುರು ಮಾಡಿದ್ರು. ಬಿಜೆಪಿ ಸಂಘ ಪರಿವಾರಕ್ಕೆ ಇದೇ ಬೇಕಾಗಿತ್ತು. ನೆಹರು ಅವರ ಮೇಲಿನ ದಾಳಿ. ಸೊ ಇವತ್ತು ರಾಜ್ಯಸಭೆಯಲ್ಲಿ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ಭುತವಾಗಿ ಮಾತನಾಡಿದ್ರು. ಮೋದಿ ಮತ್ತು ಅಮಿತ್ ಶಾ ಅವರ ಒಂದೊಂದೇ ಸುಳ್ಳನ್ನ ಅವರು ಬಹಿರಂಗಪಡಿಸ್ತಾ ಹೋದ್ರು. ನೆಹರು ಎಂದೂ ಕೂಡ ಇದೇನಿದೆ, ಈ ಒಂದು ನಾಡಗೀತೆ ಟೈಪ್ ಇರೋದು ಏನ ಬಿಡಿ, ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ. ಇದು ರಾಷ್ಟ್ರಗೀತೆನೋ ಏನೋ ಮತ್ತೊಂದು. ಒಂದೇ ಮಾತರಂ, ಒಂದೇ ಮಾತರಂ ಬಗ್ಗೆ ನೆಹರು ವಿರೋಧಿ ಆಗಿರ್ಲಿಲ್ಲ ಅನ್ನೋದನ್ನ ಖರ್ಗೆ ದಾಖಲೆಗಳ ಸಮೇತ ಓದಿ ಹೇಳಿದ್ರು. ಎಸ್ಪೆಷಲಿ 2-3 ಪತ್ರಗಳು. ಒಂದು ಪತ್ರ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬರೆದಂತ ಪತ್ರಕ್ಕೆ ಸಂಬಂಧಪಟ್ಟ ಹಾಗೇನೆ ನೆಹರು ನೀಡಿದ ಉತ್ತರ, ಸುಭಾಷ್ ಚಂದ್ರ ಬೋಸರು ನೆಹರು ಮಾತನಾಡಿದ್ದು, ಈ ಎಲ್ಲ ವಿಚಾರಗಳನ್ನು ದಾಖಲೆಗಳನ್ನು ತೆಗೆದುಕೊಂಡು ಅವರು ಮಾತಾಡಿದ್ರು. ಮತ್ತು ಅದ್ರಲ್ಲಿ ಕೆಲವು ಸಿಲೆಕ್ಟಿವ್ ಆದ ತಗೊಂಡು ಹೇಗೆ ದಾರಿ ತಪ್ಪಿಸುವ ಕೆಲಸವನ್ನ ಮೋದಿಜಿ ಅಂಡ್ ಕಂಪನಿ ಮಾಡ್ತು ಅನ್ನೋದನ್ನು ವಿವರಿಸಿದ್ರು. ಬಹಳ ಸ್ಪಷ್ಟವಾಗಿ ಮೋದಿ ಅವರಿಗೆ ಉತ್ತರ ಕೊಟ್ಟರು. ಅವರು ಕೇವಲ ಒಂದೇ ಮಾತರಂ 2 ಸಾಲಲ್ಲ. ನೆಹರು ಹೇಳ್ತಾರೆ, ಇದೆ ಎಂತಹ ಅದ್ಭುತವಾದ್ದು ಇದು, ದೇಶಭಕ್ತಿ ಮಾಡೋದು. ಅದ್ರ ಜೊತೆಗೆ ಕಾಂಗ್ರೆಸ್ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಒಂದೇ ಮಾತರಂ ಒಂದು ಸ್ಫೂರ್ತಿಯ ಮಂತ್ರ ಆಗಿತ್ತು. ಅವಾಗ ನೀವು ಎಲ್ಲಿದ್ರಿ? ನೀವು ಬ್ರಿಟಿಷರ ಗುಲಾಮರಾಗಿದ್ರಿ ಅನ್ನೋದನ್ನು ಕೂಡ ಖರ್ಗೆ ನೆನಪು ಮಾಡಿಕೊಟ್ರು. ಸೊ ಹೀಗೆ ಇನ್ನು ಕೆಲವು ಕಾಲ ಇದೇ ಚರ್ಚೆ ನಡೆಯುತ್ತೆ. ಹಾಗೇನೆ ನಮ್ಮಲ್ಲಿ ಹಾಗೇನೆ ರಾಮನ ಬಗ್ಗೆ ಚರ್ಚೆ, ಕೃಷ್ಣನ ಬಗ್ಗೆ ಚರ್ಚೆ, ಹನುಮಂತನ ಬಗ್ಗೆ ಚರ್ಚೆ, ದೇವಸ್ಥಾನದ ಬಗ್ಗೆ ಚರ್ಚೆ, ಮುಸ್ಲಿಮರ ಬಗ್ಗೆ ಚರ್ಚೆ, ಬುರ್ಕಾ ಬಗ್ಗೆ ಚರ್ಚೆ, ಬದುಕು, ವಸತಿ, ಅನ್ನದ ಬಗ್ಗೆ ಚರ್ಚೆನೆ ಮಾಡಿಕೊಡುದು, ಎಲ್ಲರನ್ನ ಡೈವರ್ಟ್ ಮಾಡುವಂತ ಕ್ರಿಯೆ ಅದು ಮುಂದುವರಿತು. ಸೊ ನಾನಿವತ್ತು ಈಗ ಮಾತನಾಡೋದಕ್ಕೆ ಹೊರಟಿದ್ದು ಇನ್ನೊಂದು ಮಹತ್ವದ ವಿಚಾರದ ಬಗ್ಗೆ. ಅದು ಕರ್ನಾಟಕ ಸಂಬಂಧಪಟ್ಟಿದ್ದು. ಬೆಳಗಾವಿಯ ಅಧಿವೇಶನ ನಡೀತಾ ಇದೆ. ಇವತ್ತು ಬಿಜೆಪಿ ರೈತರ ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನಾ ಏನಿದೆ, ಪ್ರತಿಭಟನೆ ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿತ್ತು. ಹಾಗೇನೆ ಸದನದ ಒಳಗಡೆ ನಿಲುವಳಿ ಸೂಚನೆ ಮಂಡಿಸುವ ಮೂಲಕ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಅವಕಾಶ ಕೊಡ್ತು. ಯಾಕೆಂದ್ರೆ ಪ್ರವಾಹದಿಂದ ಉತ್ತರ ಕರ್ನಾಟಕ ಇದೆಯಲ್ಲ, ಅತಿವೃಷ್ಟಿಯಿಂದ ಅನುಭವಿಸಿದ್ ಒಂದಲ್ಲ ಎರಡಲ್ಲ. ಸೊ ಆ ವಿಚಾರ ಚರ್ಚೆಗೆ ಬೆಳಗಿನ ಪ್ರಶ್ನೋತ್ತರ ವೇಳೆ ನಂತರ ಅವಕಾಶ ಕೊಡಿದಾಗ ಸ್ಪೀಕರ್ ಹೇಳಿದ್ರು. ಆ ಬಗ್ಗೆ ಸ್ವಲ್ಪ ಚರ್ಚೆ ನಡೀತು ಸದನದಲ್ಲಿ. ಹಾಗೇನೆ ಇನ್ನೊಂದು, ಯತ್ನಾಳ್ ಸಾಹೇಬ್ರು
ಅವರಿಗೆ ಮುಂದಿನ ಸಾಲಲ್ಲಿ ಜಾಗ ಬೇಕಾಗಿತ್ತಂತೆ. ನಾನು ಹಿರಿಯ ನಾಯಕ, ನಂಗೆ ಮುಂದಿನ ಸಾಲಲ್ಲಿ ಜಾಗ ಕೊಡಬೇಕು ಅಂತ ಅಂದ್ರು. ಅದಕ್ಕೆ ಸ್ಪೀಕರ್ ಹೇಳಿದ್ರು, ಅದು ಪಕ್ಷದ ಆಧಾರದ ಮೇಲೆ ಕೊಡ್ಲಾಗತ್ತೆ. ಅತಿ ದೊಡ್ಡ ಪಕ್ಷ ಯಾರಿದೆಯೋ ಮುಂದಿನ ಸಾಲಿನಲ್ಲಿ ಅಲ್ಲಿ ಹಿರಿಯರಿಗೆ ಕೊಡ್ತೀವಿ. ಸೊ ಆ ಮೂಲಕ ನೀವು ಪಕ್ಷ ಯಾವ ಪಕ್ಷ ಅಲ್ಲ, ನಿಮ್ಮನ್ನು ಹೊರಗೆ ಹಾಕಲಾಗಿದೆ ಅನ್ನೋದನ್ನು ಕೂಡ ಸ್ಪೀಕರ್ ಹೇಳಿದ್ರು. ಆದ್ರೂ ಕೂಡ ಅವರು, ನಾನೇ ಪ್ರತಿಪಕ್ಷ ಕಣ್ರಿ, ನಾನು ಒಂದ್ ದಿವಸನೂ ಮುಖ್ಯಮಂತ್ರಿಗಳ ಮನೆಗೆ ಹೋಗಿಲ್ಲ, ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತೇಳ ಜಾಡಿಸಿದ್ರು. ಸೊ ಇದೆಲ್ಲ ಒಂದ್ ಕಡೆ ಇರ್ಲಿ. ಇಲ್ಲಿ ಬಿಜೆಪಿ ತನ್ನ ಎಜೆಂಡಾವನ್ನ ಬದಲಿಸ್ತಾ ಈ ಪ್ರಶ್ನೆ ನನ್ನ ಕಾಡ್ತಾ ಇದೆ. ಯೂಶುವಲಿ ಯಾವುದೇ ಸೆಷನ್ ಪ್ರಾರಂಭ ಆದಾಗ ಬಿಜೆಪಿ ಮುಸ್ಲಿಂ ವಿಚಾರ ಅಂತ ತಗೋತಾ ಇದ್ದು, ಬುರ್ಕಾ ವಿಚಾರ ಇರ್ಲಿ, ಆಯ್ತಾ, ಯಾವುದೋ ಹಿಂದೂ ಮುಸ್ಲಿಂ ಗಲಾಟೆದು, ಟಿಪ್ಪುದು, ಎಂತಾರ ತೆಗೆದುಕೊಂಡು ಗಲಾಟೆ ಆ ವಿಚಾರ ತಗೋಬೇಕು. ಆದ್ರೆ ಇವತ್ತುವರೆಗೆ 2 ದಿನದಲ್ಲಿ ಇನ್ನೂ ಹಿಂದೂ ಮುಸ್ಲಿಂ ವಿಚಾರವನ್ನ ಬಿಜೆಪಿ ಪ್ರಸ್ತಾಪ ಮಾಡಿಲ್ಲ. ರೈತ ಪರವಾದ ನಿಲುಮೆಯನ್ನು ತೋರಿಸ್ತಾ ಇದೆ. ಸೊ ಇದು ಬಿಜೆಪಿ, ಕರ್ನಾಟಕ ಬಿಜೆಪಿಯ ಎಜೆಂಡಾ ಬದಲಾದ ಲಕ್ಷಣನ ಇದು. ಯಾಕಂದ್ರೆ ಈಗ ಕೆಲವು ತಿಂಗಳುಗಳ ಹಿಂದಿನಿಂದ ವಿಜಯೇಂದ್ರ ಅವರು ಹಸಿರು ಶಾಲು ಹಾಕಿಕೊಂಡು ರೈತರ ನಡುವೆ ಕಾಣಿಸ್ತಾ ಇದ್ದಾರೆ. ಯಾವಾಗ ಕಬ್ಬು ಬೆಳೆಗಾರರ ಹೋರಾಟ ನಡೀತು ಆಗ್ಲೂ ಕೂಡ ಅವ್ರ ಜೊತೆ ಹೋಗಿ ರಾತ್ರಿಯೆಲ್ಲ ಇದ್ರು. ಮೋಸ್ಟ್ ಪ್ರಾಬಬಲಿ ಯಡಿಯೂರಪ್ಪ ಮಗನಿಗೆ ಸೂಚನೆ ಕೊಟ್ಟಿರ್ಬೋದು ಅಂತ ನನಗನ್ಸುತ್ತೆ. ಈ ಕೋಮುವಾದದ ವಿಚಾರವನ್ನ ಬಿಟ್ಟು ರೈತರ ವಿಚಾರವನ್ನ ತೆಗೆದುಕುವಂತ ಸೂಚನೆ ಕೊಟ್ಟಿರ್ಬೇಕು. ಯಾಕೆಂದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಈ ರೈತ ಪರವಾದ ನಿಲುಮೆ ಕೂಡ ಕಾರಣ ಅಂತ. ಯಡಿಯೂರಪ್ಪನವರು ತಮ್ಮ ರಾಜಕೀಯ ಬದುಕಿನಲ್ಲಿ ಅವರ ಸಂಘ ಪರಿವಾರದ ಕನೆಕ್ಷನ್ನು, ಅವರ ಚಡ್ಡಿ ಹಾಕೊಂಡು ಟೋಪಿ ಹಾಕೊಂಡು ಹೋಗೋದು ಬೇರೆ. ಆದರೆ ಅವರು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿದ್ದು ರೈತ ಪರವಾದ ನಿಲುಮೆ ಮೂಲಕ, ಹೋರಾಟದ ಮೂಲಕ. ಅವರು ರೈತ ಪರವಾಗಿ ಏನು ಶಿಕಾರಿಪುರದಿಂದ ಸೈಕಲ್ ಅಲ್ಲಿ ಹೋಗ್ತಾ ಇದ್ದಂತ ಕಾಲ, ಜಾಥಾಗಳು, ಇನ್ನೊಂದು ಹಾಗೇನೆ ನಂತರ ರೈತ ಪರವಾಗಿ ಪ್ರತ್ಯೇಕ ಬಜೆಟ್ ಕೂಡ ಮಂಡಿಸಿದವರು ಅವರು. ಸೊ ಹಾಗಿದ್ರೆ ಅವರು ಈಗ ವಿಜಯೇಂದ್ರ ಅವರಿಗೆ ನೀನು ರೈತ ಪರವಾದ ಹೋರಾಟ ಮಾಡು, ಅದು ಮೇನ್ ಎಜೆಂಡಾ ಆಗಿರ್ಲಿ ಅನ್ನುವ ಸೂಚನೆಯನ್ನ ಕೊಟ್ಟಿರ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕೋಮುವಾದ ಮಾತ್ರ ನಿಮ್ಮನ್ನ ಅಧಿಕಾರಕ್ಕೆ ತರಲ್ಲ. ಕರ್ನಾಟಕದ ಜನ ಬೇರೆ ಕಣ್ರಿ. ನಮಗೆ ಬುದ್ಧ ಇದ್ದಾರೆ, ಬಸವ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಶಿಶುನಾಳ್ ಶರೀಫ್ರು ಇದ್ದಾರೆ, ಕುವೆಂಪು ಇದ್ದಾರೆ. ಇವರೆಲ್ಲ ನಮ್ಮ ಕನ್ನಡ ನಾಡಿನ ಜನರ ವೈಚಾರಿಕ ತಳಹದಿಯನ್ನ ರೂಪಿಸಿದವರು ಅಂತ. ಆದ್ರಿಂದ ಕೋಮುವಾದ ತಕ್ಷಣ ಅಟ್ರಾಕ್ಟ್ ಮಾಡಲ್ಲ. ಒಂದು ಕೆಲವರು ಸೌತ್ ಕೆನರಾದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಶುರು ಮಾಡ್ಕೊಂಡಿದ್ದಾರೆ. ಆದ್ರೆ ಅದು ಅಧಿಕಾರಕ್ಕೆ ತರುವಷ್ಟು ಶಕ್ತಿಯನ್ನ ಕೊಡ್ಲಾರದು ಅಂತ ನನಗೆ ಅನ್ಸುತ್ತೆ. ಆ ಅರಿವು ಈ ಯಡಿಯೂರಪ್ಪನವ್ರಿಗೆ ಆಗಿರ್ಬೇಕು, ಅಥವಾ ಯಾರೋ ಅವ್ರ ಥಿಂಕ್ ಟ್ಯಾಂಕ್ ಹೇಳಿರ್ಬೋದು. ಈಗ ರೈತರ ಪರವಾಗಿ ಹೋರಾಟ ಮಾಡಬೇಕು, ಕೋಮುವಾದವನ್ನು ಬಿಟ್ಟು ರೈತರ ಪರವಾಗಿ ಬಿಜೆಪಿ ಹೋರಾಟ ಪ್ರಾರಂಭ ಮಾಡಿದ್ರೆ ಐ ಅಪ್ರಿಸಿಯೇಟ್ ದಟ್. ಐ ಹ್ಯಾವ್ ನೋ ಇಶ್ಯೂ. ರೈತ ಪರವಾದ ಹೋರಾಟಕ್ಕೆ ಐ ಸಪೋರ್ಟ್. ನಾನು ಯಾವತ್ತೂ ಕೂಡ ಅಷ್ಟೇ, MD ನಂಜುಂಡಸ್ವಾಮಿ ಇದ್ದ ಕಾಲದಿಂದ ರೈತ ಚಳವಳಿಯನ್ನು ಬೆಂಬಲ ಕೊಡ್ತಾ ಬಂದವನು. ಸೊ ಅದರಿಂದ ಈಗ ಚರ್ಚೆ ಮಾಡುವುದಕ್ಕೆ ರೈತರ ಇಶ್ಯೂಗಳಿವೆ. ಅದರ ಜೊತೆಗೆ ನೋಡಿ, ಈ ಮಳೆ ಅನ್ನೋದು ಇದೆಯಲ್ಲ, ಅದು ಸಂಪೂರ್ಣ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಕಡೆ ಶಿಫ್ಟ್ ಆದದ್ದು ಅಪಾಯಕಾರಿ ಆದ್ದು. ಮಧ್ಯ ಕರ್ನಾಟಕದ ಆ ಕಡೆ ಮಳೆ 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 ಮಳೆ. ಸೊ ಇಂಥ ಸಿಚುವೇಶನ್ ರೈತ ಎಲ್ಲ ಬೀದಿಗೆ ಬಂದಿದ್ದಾರೆ ಕಣ್ರಿ. ಅವ್ರ ಪರವಾಗಿ ಧ್ವನಿನೇ ಎತ್ತರು ಇಲ್ದಿದ್ರೆ ವಾಟ್ ಟು ಡೂ? ಅದಕ್ಕೇನಾದ್ರೂ ಒಂದು ಬೇಕಲ್ವಾ, ಸ್ಟ್ರೆಂತ್ ಬೇಕಲ್ವಾ? ಒಂದು ರಾಜಕೀಯ ಪಕ್ಷ ಇದ್ದಾಗ ಸ್ಟ್ರೆಂತ್ ಬರುತ್ತೆ. ಅದ್ರ ಜೊತೆಗೆ ಈ ಕೋಮುವಾದವನ್ನ ಅವರು ಬಿಡೋದಿದೆಯಲ್ಲ, ಅದು ಕರ್ನಾಟಕದ ಜನ ಸಮುದಾಯದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ. ಆದ್ರೆ ಕೆಲವರು ಬಿಡಲ್ಲ. ಈ CT ರವಿ, PT ರವಿ ಇಂಥವರೆಲ್ಲ ಯತ್ನಾಳು ಇತ್ಯಾದಿ ಕಂಪನಿಗಳೆಲ್ಲ ಅಲ್ಲೆಲ್ಲ ಎಬ್ಸಕ್ ಟ್ರೈ ಮಾಡ್ತಿರ್ತಾರೆ, ಶ್ರೀರಾಮ್ ಸನೆ ಕಂಪನಿ ಅವರು. ಆದ್ರೆ ಯಾವಾಗ ಇಂಥ ಮಹತ್ವದ ವಿಚಾರಗಳು ಮುಂದಕ್ಕೆ ಬಂದ್ರೆ ಆಗ ಈ ಕೋಮುವಾದ ಪಕ್ಕಕ್ಕೆ ಸರಿಯುತ್ತೆ ಅಂತ. ಈಗಾಗಲೇ ಮಾಧ್ಯಮಗಳು ಇನ್ನೊಂದು ಶುರು ಮಾಡಿವೆ. ಒಂದು ಪ್ರೈವೇಟ್ ಒಂದು ಇದ್ರು ಕಾಣುತ್ತೆ, ಕಾಶಪ್ಪನವ್ರು ಮೋಸ್ಟ್ ಅನ್ಸುತ್ತೆ ನನಗೆ. ಈ ಟಿಪ್ಪು
ಜಯಂತಿಯನ್ನ ಮತ್ತೆ ಪ್ರಾರಂಭಿಸಬೇಕು ಅನ್ನೋ ಒಂದು ವಿಚಾರ ಸದನದಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ಇದು ಬಹಳ ಮುಖ್ಯವಾದ್ದು. ಟಿಪ್ಪು ಜಯಂತಿಯನ್ನ ನಾವು ಆಚರಿಸಲೇಬೇಕು. ಯಾಕೆಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಧೀರ ಶೂರ ಆತ. ಅದರ ಜೊತೆಗೆ ಕರ್ನಾಟಕದ ರೈತರ ಪಾಲಿಗೆ ಆತ ಮಾಡಿದ್ದು ಒಂದೆರಡಲ್ಲ. ರೇಷ್ಮೆಯನ್ನು ತಂದಿದ್ದು, ಹಾಗೇನೆ ಕೆಲವರ ನಿಂತು ಭೂಮಿಯನ್ನು ತೆಗೆದು ಮಾಡಿದ್ದು, ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಇಟ್ ಇಟ್ ಮಾರ್ವಲಸ್ ವರ್ಕ್. ಸೊ ಆದ್ದರಿಂದ ಅವನೇನೋ ಮುಸ್ಲಿಂ ಆಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ದಟ್ ವಿರೋಧ ಮಾಡೋದು, ಟಿಪ್ಪು ಸುಲ್ತಾನ್ ಏನೂ ಇಲ್ಲ ಏನೇನೋ ಮಾಡದ ಅಂತ ಹೇಳೋದು. ಆತ ಒಬ್ಬ ರಾಜ ಕಣ್ರಿ, ರಾಜ ಅಷ್ಟೇ. ರಾಜರು ಇನ್ನೊಂದು ರಾಜ್ಯ, ಕೊಡಗು ಇನ್ನೊಂದು ರಾಜ್ಯ ಆಗಿ ದಾಳಿ ಮಾಡಿದಾಗ ಸೈನಿಕರು ಮಾಡ್ತಾರೆ, ಕೇರಳ ಬೇರೆ ರಾಜ್ಯ. ಅದರಿಂದ ಅದನ್ನ ಕೋಮುವಾದಿ ಆಂಗಲ್ ನಿಂದ ನೋಡ್ಬೇಕಾದ ಅಗತ್ಯ ಆಗಿಲ್ಲ. ಸೊ ಈ ವಿಚಾರ ಎತ್ಕೋಬಹುದು, ಬಿಜೆಪಿ ಕಾಯ್ಬಹುದು. ಆದ್ರೆ ಈಗ ನನಗನ್ನಿಸುವ ಹಾಗೆ ವಿಜಯೇಂದ್ರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಅನುಮಾನ ಇಲ್ಲ. ಅದು ಎಪ್ರಿಸಿಯೇಟ್ ಮಾಡ್ಬೇಕಾದಂಥದ್ದು. ಅದ್ರ ಜೊತೆಗೆ ಅವರ ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಯತ್ನ ಏನು ನಿಂತಿಲ್ಲ. ಆ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ, ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರ ಜೊತೆ ಮಾತನಾಡ್ತಾ ಇದ್ದಾರೆ ಅಂತ, ತಮ್ಮ ಮಗನನ್ನ ಮುಂದುವರಿಸುವ ವಿಚಾರದಲ್ಲಿ. ಸೊ ಅವರು ಮಾತನಾಡಿ ಬರ್ಬೋದು, ಇಬ್ರು ಇರ್ತಾರೆ. ಬೇರೆ ನನಗೆ ಅದು ಇಶ್ಯೂ ಅಲ್ಲ. ಇಶ್ಯೂ ಬಿಜೆಪಿ ಎಜೆಂಡಾ ಬದಲಾಯಿತೆ. ರೈತರ ವಿಚಾರವನ್ನ ಮುಖ್ಯ ವಿಚಾರವನ್ನಾಗಿ ತೆಗೆದುಕೊಂಡು ಹೋರಾಟ ಮಾಡುವ ತೀರ್ಮಾನವನ್ನ ಬಿಜೆಪಿ ಕೈಗೊಂಡಿದೆಯೇ. ಹಾಗೆ ಕೈಗೊಂಡಿದ್ರೆ ಅದು ಸ್ವಾಗತಾರ್ಹವಾದದ್ದು ಅಂತ. ಅದರ ಜೊತೆಗೆ ಈಗ ಬೆಳಗಾವಿ ಅಧಿವೇಶನ ನಡೀತಾ ಇದೆ. ಆ ಪ್ರದೇಶ, ಆ ಜನರ ಬದುಕು, ಬವಣೆ, ಅಲ್ಲಿಯ ಸಮಸ್ಯೆಗಳು, ಈ ಬಗ್ಗೆ ಚರ್ಚೆ ನಡೆಸೋದು ಮಾತ್ರ ಅಲ್ಲ, ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಕೆಲಸ ಕೂಡ ಆಗ್ಬೇಕು. ಸಣ್ಣ ಪುಟ್ಟ ರಾಜಕಾರಣ ಇರುತ್ತೆ, ರಾಜಕೀಯ ಇರುತ್ತೆ. ಆದ್ರೆ ಆ ಸಣ್ಣ ಪುಟ್ಟ ರಾಜಕೀಯವನ್ನ ಬಿಟ್ಟು ದಟ್ ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ರಾಜಕಾರಣವನ್ನ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷವಾಗಿರುವ ಬಿಜೆಪಿ ಎರಡೂ ಮಾಡಬೇಕು. ಅಲ್ಟಿಮೇಟ್ಲಿ ಜನ ಮುಖ್ಯ. ಸಣ್ಣ ಪುಟ್ಟ ಗಲಾಟೆಗಳು, ಅದು ಇದು ಇಂಥದ್ದನ್ನೆಲ್ಲ ನಿಲ್ಲಿಸುವುದು ಒಳ್ಳೇದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀರಿ. ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.